चुभती ये मौसम, मन मेरा ललचाए, झीलों में बह जाए। I feel awesome, I feel alive, I feel alive, alive is awesome. Feel alive, I feel alive, alive is awesome. जिंदा दिलताज की सिंथॉल लाइन के साथ अलाइव इज ऑसम। ಮುಂಡಗೋಡ ತಾಲೂಕಿನ ಕ್ಯಾಸನಕೇರಿ ಗ್ರಾಮದ ಶ್ರೀ ಮಾರುತಿ ಯುವಕ ಮಂಡಲ ಹಾಗೂ ಗ್ರಾಮದ ಗುರು ಹಿರಿಯರ ಆಶ್ರಯದಲ್ಲಿ ನಾಳೆ ದಿನಾಂಕ 11ರಂದು ಸೋಮವಾರ ನಡೆಯುವ ಶ್ರೀ ಆಂಜನೇಯ ಸ್ವಾಮಿ ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಕ್ಯಾಸನಕೇರಿ ಗ್ರಾಮದಲ್ಲಿ ಇಂದು ರವಿವಾರ ಸಾಯಂಕಾಲ ಕುಂಭ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಇಂದು ಮುಂಡಗೋಡ ತಾಲೂಕು ಕ್ಯಾಸನಕೇರಿ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನ ಹಾಗೂ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನಗಳ ಕಾರ್ಯಕ್ರಮಗಳ ನಿಮಿತ್ತ ಇಂದು ಆಂಜನೇಯ ದೇವಸ್ಥಾನದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಬೆಳಿಗ್ಗೆ ನಡೆಯುವಂಥ ಒಂದು ಸಂದರ್ಭದಲ್ಲಿ ಹಾಗೂ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಕಳಸಾರೋಹಣ ಕೂಡ ನಾಳೆ ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಪೂರ್ವವಾಗಿ ಇವತ್ತು ಇಡೀ ಗ್ರಾಮದ ಜನತೆ ಕುಂಭ ಮೆರವಣಿಗೆ ಹಾಗೂ ಶ್ರೀ ಆಂಜನೇಯ ದೇವರು ಹಾಗೂ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಕಳಸವನ್ನು ಇಡೀ ಗ್ರಾಮದ ತುಂಬ ಮೆರವಣಿಗೆ ಮೂಲಕ ತರಲಾಯಿತು. ಈ ನಿಮಿತ್ತ ನಮ್ಮ ಕ್ಯಾಸನಕೇರಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಮುಖ್ಯವಾಗಿ ಮಾರುತಿ ಯುವಕ ಮಂಡಳದ ಅಧ್ಯಕ್ಷರು ಹಾಗೂ ಮಾರುತಿ ಯುವಕ ಮಂಡಳದ ಎಲ್ಲ ಸದಸ್ಯರು ಕೂಡ ಈ ಇಡೀ ಊರಿನ ತುಂಬ ಈ ಕಾರ್ಯಕ್ರಮದ ನಿಮಿತ್ತ ಎಲ್ಲ ಇಡೀ ಗ್ರಾಮವನ್ನು ಲೈಟು ಹಾಗೂ ಕೇಸರಿ ವರ್ಣದ ಮುಖಾಂತರ ಅಲಂಕಾರಗೊಳಿಸಿ ಅತಿ ಸುಂದರವಾಗಿ ಇಡೀ ಗ್ರಾಮದ ಹಿರಿಯರ ಹಾಗೂ ಎಲ್ಲ ಜನರ ಮನ ಮೆಚ್ಚುವ ಹಾಗೆ ನಮ್ಮ ಮಾರುತಿ ಯುವಕ ಮಂಡಳ ಎಲ್ಲ ಸದಸ್ಯರು ಅಧ್ಯಕ್ಷರಾದಿಯಾಗಿ ದುಡಿದಿದ್ದಾರೆ. ತನ್ಮೂಲಕ ನಾಳೆ ಬೆಳಿಗ್ಗೆ ಈ ಕಾರ್ಯಕ್ರಮ ದಿನಾಂಕ 11ರಂದು ಬೆಳಿಗ್ಗೆ ಶುಭ ಮುಂಜಾನೆಯ ಸಮಯದಲ್ಲಿ ಆಂಜನೇಯನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿಠ್ಠಲ ರುಕ್ಮಿಣಿಯ ದೇವಸ್ಥಾನಗಳ ಕಳಸಾರೋಹಣ ಕಾರ್ಯಕ್ರಮ ನೆರವೇರುವ ಸಮಯದಲ್ಲಿ ತಾವೆಲ್ಲರೂ ಆಗಮಿಸಿ ಆ ಪಾಂಡುರಂಗ ಹಾಗೂ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ಇಡೀ ಕ್ಯಾಸನಕೇರಿ ಗ್ರಾಮದ ಜನತೆಯ ಪರವಾಗಿ ಹಾಗೂ ಮಾರುತಿ ಯುವಕ ಮಂಡಳದ ಪರವಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮಸ್ಕಾರ. ಮೂರ್ತಿ ಕುಂಭದ ಇಲ್ಲ ಬರ್ರಿ ಡಾಕ್ಟರ್ ತರ ಕೇಳಬೇಕಾಯ್ತು. ಡಾಕ್ಟರ್ ತುಂಬ ಅಂತ 450 ಹಾಂ ಇಲ್ಲ ಈ ಮೂರ್ತಿ ಇಳಿಸಿ ಕಳಸ ಇಸ್ಕೊಂಡ್ರ ಮೂರ್ತಿ ಇಳಿಸಿ ಆಮೇಲೆ ಕಳಸ ಅಲ್ಲೇ ಮತ್ತೆ ಹೊಳಿಸ್ತಾರೆ ಮೇಡಮ್. ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಆ ದೇವ್ರಂತ ನೋಡ್ರಿ ಸರ್. ಬರಲಿ ನೀರು ಪೂಜೆ ಮಾಡತ್ತಾರನ ಬರ್ರಿ. ಅದಲ್ಲಿ ವಿಚಾರ ಮಾಡೋಣ ಬಾರ್ ಹೋದ್ರೆ ಬಟ್ರಿ ಕೇಳ್ಕೊಂಡು
ಬಂದು ಅವು ಆಂಜನೇಯ ಆ ಕಡೆ ಕ್ರಾಸ್ ಆಯ್ತು ನೋಡ್ರಿ ಅದು ಸರ್ ನಾನು ಜೂಮ್ ಮಾಡಿ ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.